ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅನಸೂಯ ರಾಜೀವ್. 2026ನೇ ಇಸವಿ ಆಂಗ್ಲ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ 12 ರಾಶಿಗಳ ಗೋಚಾರ ಫಲವನ್ನು ಹೇಳ್ತಿದ್ದೀನಿ. ಮೊದಲಿಗೆ ಈ ಒಂದು ವರ್ಷದ ವಿಶೇಷ ಏನಪ್ಪ ಅಂತಂದರೆ ಬಹಳ ಅದ್ಭುತವಾಗಿದೆ. ಯಾಕೆ ಅಂತಂದರೆ 2026ನೇ ಇಸ್ವಿಯನ್ನು ಆಳ್ತಕ್ಕಂಥ ಗ್ರಹ ಸೂರ್ಯ. ಏಕೆಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 2026 2 2 6 ಕೂಡಿದಾಗ ಒಂದು ಸಂಖ್ಯೆ ಬರ್ತಕ್ಕಂಥದ್ದು. ಒಂದನ್ನು ಆಳುವವನು ಸೂರ್ಯ. ಹಾಗಾಗಿ ಸೂರ್ಯ ಈ ವರ್ಷ ತನ್ನ ಆಧಿಪತ್ಯವನ್ನು ವಹಿಸಿದ್ದಾನೆ. ಮತ್ತು ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ 2026ನೇ ಇಸ್ವಿ ಪ್ರಾರಂಭವಾಗ್ತಕ್ಕಂಥದ್ದು ಕೃತ್ತಿಕಾ ನಕ್ಷತ್ರದಲ್ಲಿ. ಕೃತ್ತಿಕಾ ನಕ್ಷತ್ರದ ಅಧಿಪತಿಯೂ ಸೂರ್ಯನಾಗಿರೋದ್ರಿಂದ ಜಾತಕದ ಪ್ರಕಾರವಾಗಿಯೂ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿಯೂ ಸೂರ್ಯನೇ ಅಧಿಪತಿಯಾಗಿ ಈ ವರ್ಷ ಪೂರ್ತಿ ಆಳ್ತಾನೆ. ಇನ್ನು ಮುಂದಿನ ಒಂದು ಆಧಿಪತ್ಯವನ್ನು ಚಂದ್ರನಿಗೆ ಕೊಡಬಹುದು. ಯಾಕೆ ಅಂತಂದರೆ ಚಂದ್ರ ಕೃತ್ತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಮತ್ತು ಚಂದ್ರ ಏನಪ್ಪ ಅಂತಂದರೆ ಈ ವರ್ಷದ ಒಂದು ಏನು ನಾವು ಕುಂಡಲಿ ಹಾಕಿದಾಗ ನಮಗೆ ಕನ್ಯಾ ಲಗ್ನ ಬರುತ್ತೆ, ಅದರ ಅಧಿಪತಿಯೂ ಕೂಡ ಚಂದ್ರ. ಅಂದರೆ ಲಗ್ನ ಬಂದು ಹಸ್ತ ನಕ್ಷತ್ರದಲ್ಲಿ ಬಿದ್ದಿರೋದ್ರಿಂದ ಹಸ್ತ ನಕ್ಷತ್ರದ ಅಧಿಪತಿ ಬಂದು ಚಂದ್ರ. ಹಾಗಾಗಿ ಮುಂದಿನ ಆಧಿಪತ್ಯವನ್ನು ಚಂದ್ರನಿಗೆ ಕೊಟ್ಟಿರ್ತಾರೆ. ಇನ್ನು ಸೂರ್ಯ ಇರ್ತಕ್ಕಂಥದ್ದು ಧನುರಾಶಿಯಲ್ಲಿ. ಧನುರಾಶಿಯ ಅಧಿಪತಿ ಬಂದು ಗುರು. ಹಾಗೂ ಗುರು ಅಧಿಪತ್ಯದಲ್ಲಿದ್ದು ಗುರುವಾರದಿಂದಲೇ 2026ನೇ ಇಸ್ವಿ ಪ್ರಾರಂಭ ಆಗೋದ್ರಿಂದ ಗುರುವಿನ ಆಧಿಪತ್ಯವನ್ನು ಕೊಡ್ತೇವೆ. ಮೊದಲಿನ ಸ್ಥಾನವನ್ನು ಸೂರ್ಯನಿಗೆ ಕೊಟ್ಟರೆ, 2ನೆಯ ಸ್ಥಾನವನ್ನು ಚಂದ್ರನಿಗೆ, 3ನೆಯ ಸ್ಥಾನವನ್ನು ಗುರುವಿಗೆ. ಇಲ್ಲಿ ನೋಡಿ ಏನು ಒಂದು ಅದ್ಭುತ ಅಂತಂದರೆ ಸೂರ್ಯ ಆತ್ಮಕಾರಕ, ಚಂದ್ರ ಮನಸ್ಕಾರಕ ಹಾಗೂ ಗುರು ಬಂದು ಜೀವಕಾರಕ. ಆತ್ಮ, ಮನಸ್ಸು, ಜೀವ ಪ್ರತಿಯೊಂದು ಒಟ್ಟಿಗೆ ಕೂಡಿರೋದ್ರಿಂದ ಈ ಒಂದು ವರ್ಷ ಎಲ್ಲರಿಗೂ ಅಭಿವೃದ್ಧಿಯತ್ತ ಆತ್ಮೋನ್ನತಿಯತ್ತ ಹೋಗಲಿಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂತಹ ವರ್ಷ ಅಂತ ಹೇಳಬಹುದು. ಇನ್ನು ಈ ವರ್ಷದಲ್ಲಿ ಮುಖ್ಯವಾದ ಗ್ರಹಗಳು ಅಂತಂದರೆ ಗುರು, ಶನಿ ಹಾಗೂ ರಾಹು, ಕೇತು. ಯಾಕೆಂದರೆ ಇನ್ನು ಉಳಿದ ಎಲ್ಲ ಗ್ರಹಗಳು ತಿಂಗಳಿಗೆ ಒಂದು ಸರ್ತಿ ಬದಲಾವಣೆ ಹೋಗ್ತಾ ಇರತ್ತೆ. ಆದರೆ ಈ 3 ಗ್ರಹಗಳು ವರ್ಷ ಪೂರ್ತಿ ಇರತಕ್ಕಂಥದ್ದು. ಹಾಗಾಗಿ ಮೊದಲಿಗೆ ಗುರು ಈ ವರ್ಷದ ಒಂದು ಎಲ್ಲಿವರೆಗೆ ಅಂತಂದರೆ ಜೂನ್ 1ನೇ ತಾರೀಕು ತನಕ, 2026 ಜೂನ್ 1ನೇ ತಾರೀಕು ತನಕ ಗುರು ಮಿಥುನದಲ್ಲೇ ಇರ್ತಾನೆ. ನಂತರ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 31 ತನಕ ಅವನು ಕಟಕ ರಾಶಿಯಲ್ಲೇ ಇದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೂ ಗುರು ಸಿಂಹರಾಶಿಯಲ್ಲಿಯೇ ಇರ್ತಾನೆ. ಇನ್ನು ರಾಹು ವರ್ಷ ಪೂರ್ತಿ ಕುಂಭರಾಶಿಯಲ್ಲಿಯೇ ಇದ್ದು ಡಿಸೆಂಬರ್ 5ನೇ ತಾರೀಕು ಅವನು ಕುಂಭದಿಂದ ಮಕರಕ್ಕೆ ಹೋಗ್ತಾನೆ. ಕೇತು ಡಿಸೆಂಬರ್ 5ನೇ ತಾರೀಕಿಗೆ ಅವನು ಕಟಕಕ್ಕೆ ಬರ್ತಾನೆ. ಇನ್ನು ಶನಿ ವರ್ಷ ಪೂರ್ತಿ ಮೀನರಾಶಿಯಲ್ಲಿಯೇ ಸಂಚಾರ ಮಾಡ್ತಾನೆ. ಈ ವರ್ಷದಲ್ಲಿ ಸಂಭವಿಸ್ತಕ್ಕಂತಹ ಗ್ರಹಣಗಳು ಬಂದು 4 ಗ್ರಹಣಗಳು ಸಂಭವಿಸುತ್ತೆ. ಅದರಲ್ಲಿ 17ನೇ ತಾರೀಕು ಫೆಬ್ರವರಿ ಒಂದು ಗ್ರಹಣ ಬರ್ತಕ್ಕಂಥದ್ದು. ಅದು ಅಮಾವಾಸ್ಯೆಯಿಂದ ಆಗ್ತಕ್ಕಂತಹ ಸೂರ್ಯಗ್ರಹಣ. ಅದು ಕಣ್ಣಿಗೆ ಕಾಣದೇ ಇರೋದ್ರ ಕಾರಣ ಅದು ನಮ್ಮ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಇನ್ನು ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಮ್ಮ ಕಣ್ಣಿಗೆ ಗೋಚರವಾಗೋದ್ರಿಂದ ಆ ಗ್ರಹಣನ ಆಚರಣೆ ಮಾಡಬೇಕಾಗುತ್ತೆ. ಆಗಸ್ಟ್ 12ನೇ ತಾರೀಕು ಒಂದು ಗ್ರಹಣ ಬರುತ್ತೆ, ಸೂರ್ಯಗ್ರಹಣ. ಮತ್ತು ಆಗಸ್ಟ್ 28 ಚಂದ್ರಗ್ರಹಣ ಇದೆ. ಆದರೆ ಅವೆರಡೂ ಗ್ರಹಣಗಳು ಕಣ್ಣಿಗೆ ಗೋಚರ ಆಗದೇ ಇರುವ ಕಾರಣ ಅದನ್ನು ಆಚರಣೆ ಮಾಡುವ ಹಾಗೆ ಇಲ್ಲ. ಒಟ್ಟಿನಲ್ಲಿ ಈ ವರ್ಷ ಗ್ರಹಗಳ ಒಂದು ಸಂಯೋಗ ಬಹಳ ಅದ್ಭುತವಾಗಿರ್ತಕ್ಕಂತಹ ಪರಿಣಾಮವನ್ನು ಜನಗಳ ಮೇಲೆ ಬೀರುತ್ತೆ ಅಂತ ಹೇಳ್ಬಹುದು. ನಾನು 12 ರಾಶಿಗಳಿಗೆ ರಾಶಿ ಭವಿಷ್ಯವನ್ನು ಹೇಳ್ತೇನೆ. ಅದರಲ್ಲಿ ಕೆಲವು ಕೆಟ್ಟದಿದ್ದರೆ ಫಲಗಳು ಅದಕ್ಕೆ
ಯಾರು ಭಯಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಅವರ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಈ ದುಷ್ಫಲಗಳು ಯಾವುದೂ ಅವರಿಗೆ ಉಂಟಾಗೋದಿಲ್ಲ. ಮತ್ತು ನಾನು ಹೇಳೋ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಯಾವ ಕೆಟ್ಟ ಪರಿಣಾಮಗಳು ಉಂಟಾಗೋದಿಲ್ಲ. ಮೇಷರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ಮೇಷರಾಶಿಗೆ ರಾಹು ಏಕಾದಶ ಸ್ಥಾನದಲ್ಲಿ ವರ್ಷಪೂರ್ತಿ ಇದ್ದು ನಿಮಗೆ ಹಲವು ಮೂಲಗಳಿಂದ ಧನಲಾಭ ಆಗುತ್ತೆ. ಹಾಗಾಗಿ ನೀವು ಏನು ಮಾಡ್ತೀರಾ, ಎಲ್ಲ ರೀತಿಯಲ್ಲೂ ದುಡ್ಡು ಬರೋದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಕ್ಕಂಥದ್ದು ಮಾಡ್ತೀರಾ. ಮತ್ತು ಏನಾಗುತ್ತೆ ನಿಮಗೆ ಅಂತಂದರೆ ಧಾರ್ಮಿಕ ವ್ಯವಹಾರಗಳಿಗೆ, ಅಂದರೆ ಯಾರಾದರೂ ದೇವಸ್ಥಾನದವ್ರು ಕೇಳ್ಕೊಂಡು ಬಂದರೆ ಅಥವಾ ಏನಾದ್ರು ಡೊನೇಷನ್ಗೆ ನೀವು ದಾನ ಮಾಡ್ತಕ್ಕಂಥದ್ದನ್ನು ಮಾಡ್ತೀರಾ. ಮತ್ತು ನಿಮಗೆ ವಿದೇಶಿ ವ್ಯವಹಾರಗಳಲ್ಲಿ ಲಾಭ ಉಂಟಾಗುತ್ತೆ. ಮುಖ್ಯವಾಗಿ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಮತ್ತು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಾ ಇರುತ್ತೆ. ಆದರೆ ಗುರು ತೃತೀಯದಲ್ಲಿದ್ದು ಧೈರ್ಯ ನಿಮಗೆ ಇದ್ದರೂ ಕೂಡ ಗುರು ಬಲ ಇಲ್ಲದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಮತ್ತು ಮಾತನ್ನು ಮಾತ್ರ ನೀವು ಬಹಳ ಏನು ನೋಡ್ಕೊಂಡಾಡಿ, ಯಾರ ಜೊತೆ ಮಾತಾಡಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು. ಅದೊಂದು ನಿಮಗೆ ಎಚ್ಚರಿಕೆ ಅಂತಲೇ ಹೇಳ್ತೇನೆ. ಯಾಕೆ ಅಂತಂದರೆ ಜಗಳ ಆಗ್ಬಿಡತ್ತೆ, ಸ್ನೇಹಿತರ ಜೊತೆ ಜಗಳ ಆಗಬಹುದು, ಅಥವಾ ಮನೆಯಲ್ಲಿ ಕುಟುಂಬ ವರ್ಗದವ್ರ ಜೊತೆ ಜಗಳ ಆಗ್ತಕ್ಕಂಥದ್ದು. ಹಾಗಾಗಿ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು. ಉದ್ಯೋಗದಲ್ಲೂ ಅಷ್ಟೇ, ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಅಲ್ಲೂ ಕೂಡ ಏನೋ ಒಂದು ಆ ಮಾತು ಆಚೀಚೆ ಆದರೆ ಸಾಕು ಗಲಾಟೆಗಳಾಗ್ಬಿಡತ್ತೆ. ಆಮೇಲೆ ನಿಮಗೆ ಕೆಲಸದಲ್ಲಿ ತೊಂದರೆ ಆಗ್ಬಿಡ್ತಕ್ಕಂಥದ್ದು ಆಗತ್ತೆ. ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ. ಇನ್ನೊಂದು, ನೀವೇನಾದರೂ ಸರ್ಕಾರಕ್ಕೆ ಏನಾದರೂ ಒಂದು ಲೆಟರ್ ಬರೆದು ಏನೋ ಒಂದು ಕೆಲಸ ಆಗಬೇಕು ಅಂತ ಇರುತ್ತಲ್ಲ, ಅದು ಸ್ವಲ್ಪ ನಿಮಗೆ ಕಷ್ಟ. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಈ ವರ್ಷ ಸ್ವಲ್ಪ ನಿಧಾನವಾಗಿಯೇ ಆಗುತ್ತೆ ಅಂತಲೇ ಹೇಳಬೇಕು. ಅದರಿಂದ ಸ್ವಲ್ಪ ತೊಂದರೆ ಇದೆ. ಇನ್ನು ನೀವು ನಾನು ಆಗಲೇ ಹೇಳಿದೆ, ಹಣ ತುಂಬ ಬರುತ್ತೆ, ನಿಮಗೆ ಎಲ್ಲ ಕಡೆಯಿಂದನೂ ಹಣ ಬರೋದ್ರಿಂದ ನೀರಿನಂತೆ ಖರ್ಚು ಮಾಡಿಬಿಡ್ತೀರಾ, ಆಮೇಲೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಒಳ್ಳೆಯದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ತುಂಬ ಅವ್ರಿಗೋಸ್ಕರ ಮಾಡ್ತೀರಿ, ನಿಮ್ಮದನ್ನು ಬಿಟ್ಕೊಂಡು ಬಿಡ್ತೀರಾ, ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ಅವ್ರನ್ನ ನೋಡ್ತೀರಾ. ಅದೇನಾಗಿ ಹೋಗ್ಬಿಡತ್ತೆ, ನಿಮಗೆ ಕಷ್ಟ ಆಗಿ ಹೋಗ್ಬಿಡುತ್ತೆ, ನಿಮಗೆ ಅದು ಕೂತಾಗಿ ಹೋಗ್ಬಿಡುತ್ತೆ. ಆಮೇಲೆ ನಿಮ್ಮ ಒಂದು ಏಳಿಗೆಯನ್ನು ಸಹಿಸೋಕ್ಕಾಗದೆ ಅಸೂಯೆ ಪಡ್ತಕ್ಕಂಥವ್ರ ಸಂಖ್ಯೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಮತ್ತು ಇನ್ನೊಂದು, ನೀವು ಈ ಒಂದು ಏನಾದರೂ ಒಂದು ಮನೆಗೆ ತಗೊಳ್ತಕ್ಕಂಥದ್ದು ಫ್ರಿಡ್ಜ್ ತೊಗೋಬೋದು, ಅಥವಾ ವಾಷಿಂಗ್ ಮಿಷಿನ್ನು, ಅಥವಾ ಸೋಫಾನೋ, ಅಥವಾ ಟಿ ವಿನೋ, ಏನೋ ಈ ರೀತಿಯಾಗಿ ಸುಮ್ಮನೆ ಆನ್ಲೈನಲ್ಲಿ ಎಲ್ಲ ಪರ್ಚೇಸ್ ಮಾಡೋದು, ಇಲ್ಲ ಜಾಸ್ತಿ ದುಡ್ಡಿರುತ್ತಲ್ಲ ಆ ಥರ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ತೊಂದರೆ ತೊಗೊಂಡ್ಬಿಡ್ತೀರಾ. ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕಾಗತ್ತೆ, ಖರ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮೋಸ ಹೋಗ್ಬಿಡ್ತೀರ ನೋಡಿ, ಆ ಥರ ಎಲ್ಲ ನೀವು ಬುಕ್ ಮಾಡಿದಾಗ ನೀವು ಎಷ್ಟೊಂದು ಹಣ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ನೀವು ಈ ವರ್ಷ ವ್ಯವಹರಿಸಬೇಕಾಗುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿನೂ ಕೂಡ ಸಿಗೋದು ಕಷ್ಟ, ಇದು ಒಂಚೂರು. ಹಾಗಾಗಿ ಮಾತಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ಬಿಡಿ, ಮುಂದಿನ ವರ್ಷ ಸಿಗುತ್ತೆ. ಈ ವರ್ಷ ಅದಕ್ಕೋಸ್ಕರ ನೀವು ಹೊಡೆದಾಡೋಕ್ಕೆ ಹೋಗಬೇಡಿ. ಆಮೇಲೆ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ನಿಮಗೆ, ಆಗಲೇ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಶನಿ 12ನೇ ಮನೆಯಲ್ಲಿರ್ತಕ್ಕಂಥದ್ದು, ಎಲ್ಲರ ಜೊತೆನೂ ಗಲಾಟಿ, ಎಲ್ಲರ ಜೊತೆನೂ ಯಾರ ಮಾತು ನೀವು ಒಪ್ಪೋದೇ ಇಲ್ಲ. ಆಮೇಲೆ ನೀವೇನಾದರೂ ಒಂದು ಯೋಜನೆಗಳನ್ನು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದ್ರೆ ಅದು ಕೂಡ ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ನೀವು ಹೇಗಿದೆಯೋ ಹಾಗೆ ಈ ವರ್ಷ ಜೀವನವನ್ನು ನಡೆಸ್ಕೊಂಡು ಹೋಗಿ, ಫಸ್ಟ್ ಪಾಯಿಂಟು. ಎರಡನೇದು, ನೀರಿನಂತರ ಹಣವನ್ನು ಖರ್ಚು ಮಾಡಬೇಡಿ, ಉಳಿಸ್ಕೊಳ್ಳಿ, ನಿಮಗೆ ಅದು ಬೇಕಾಗುತ್ತೆ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಮತ್ತು ಶನಿ ನಿಮಗೆ ಸಾಡೆ ಸಾತಿ ಅಂದರೆ 7 ಶನಿ ನಡೀತಾ ಇರೋದ್ರಿಂದ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು, ಅದನ್ನು ಬಿಡಬೇಡಿ. ಆಮೇಲೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ 9 ವಾರ ತಪ್ಪದೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ಮೇಷರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕ 1ನೇ ಪಾದ. ಅಶ್ವಿನಿ ನಕ್ಷತ್ರದವರು ಮಹಾಗಣಪತಿಗೆ ಪ್ರತಿನಿತ್ಯ ಗರಿಕೆಯನ್ನು ಅರ್ಪಿಸ್ತಾ ಬನ್ನಿ, ನಿಮಗೆ ಒಳ್ಳೆಯದಾಗುತ್ತೆ. ಭರಣಿ ನಕ್ಷತ್ರದವರು ಅಮ್ಮನವರ ಅಂದರೆ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು, ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ನಿಮಗೆ ಯಾವುದು ಬರುತ್ತೋ ಆ ದೇವಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಬನ್ನಿ.
ಕೃತ್ತಿಕಾ ನಕ್ಷತ್ರ ಮೊದಲನೇ ಪಾದದವರು ಅಂದರೆ ಮೇಷರಾಶಿಗೆ ಬರ್ತಕ್ಕಂಥದ್ದು, ಅವರು ಸುಬ್ರಹ್ಮಣ್ಯನಿಗೆ ಪ್ರತಿನಿತ್ಯ ಒಂದು ಕೆಂಪು ಹೂವನ್ನು ಇಟ್ಟು ಪೂಜಿಸ್ತಾ ಬರೋದ್ರಿಂದ ನಿಮಗೆ ವರ್ಷ ಎಲ್ಲ ಸುಖದಾಯಕವಾಗಿರುತ್ತೆ. ವೃಷಭ ರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ವೃಷಭ ರಾಶಿಯವರೇ, ಈ ವರ್ಷ ನಿಮಗೆ ಗುರು ಹಾಗೂ ಶನಿ ಬಹಳ ಒಳ್ಳೆಯ ಸ್ಥಾನದಲ್ಲಿದ್ದು ನಿಮಗೆ ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಕ್ಕಂಥದ್ದು. ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಗುರು ಇದ್ದಾನೆ, ಏಕಾದಶವಾಗಿರ್ತಕ್ಕಂತಹ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ನಿಮಗೆ ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು. ದ್ವಿತೀಯದಲ್ಲಿ ಗುರು ಇರೋದರಿಂದ ಹಣಕಾಸಿನ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಮತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಮದುವೆ ಆಗಿದ್ದವ್ರಿಗೆ ಮದುವೆ ಯೋಗ, ಮದುವೆ ಆಗುತ್ತೆ ಈ ವರ್ಷ. ಸಂತಾನಾಪೇಕ್ಷೆಗಳಿಗೆ ಸಂತಾನ ಲಾಭವಾಗ್ತಕ್ಕಂಥದ್ದು, ಭೂಮಿಯಿಂದ ಲಾಭ, ಮನೆ ತೊಗೊಳ್ತೀರಾ ಅಥವಾ ಸೈಟ್ ತೊಗೊಳ್ತೀರಾ, ಮನೆ ಕಟ್ತೀರಾ, ಅಥವಾ ಈ ಸಿಮೆಂಟು ಆಮೇಲೆ ಇಟ್ಟಿಗೆ ಈ ಥರ ವ್ಯಾಪಾರಿಗಳಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳಬಹುದು. ಯಾವುದೇ ರೀತಿಯಲ್ಲೂ ಹಣಕಾಸಿಗೆ ನಿಮಗೆ ಈ ವರ್ಷ ತೊಂದರೆ ಇರೋದಿಲ್ಲ. ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ, ಉತ್ತಮವಾಗಿರ್ತಕ್ಕಂಥ. ಆಮೇಲೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ನೀವು ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಕೆಲಸಗಳನ್ನು ಮಾಡ್ತಾ ಇರ್ತೀರಾ. ತೀರ್ಥಯಾತ್ರೆ ಮಾಡ್ತೀರಾ. ತೀರ್ಥಯಾತ್ರೆ ಅಂದರೆ ಯಾವ ಥರ ಅಂತಂದರೆ ನಾರ್ತ್ ಇಂಡಿಯಾ ಟೂರು, ಯಾಕೆಂದರೆ ಗಂಗಾ ಸ್ನಾನವನ್ನು ಮಾಡ್ತಕ್ಕಂಥ ಯೋಗ ನಿಮಗೆ ಈ ವರ್ಷ ಇದೆ. ಆಮೇಲೆ ಅಂದ್ಕೊತಿರಲ್ಲ, ನೀವೇನು ಅಂದ್ಕೊತೀರೋ ಅದಾಗತ್ತೆ. ಏನಾದ್ರು ಒಂದು ಮಾಡಬೇಕು ಅಂದರೆ ಆ ಕೆಲಸ ಆಗಿಬಿಡತ್ತೆ ನಿಮಗೆ, ಅಷ್ಟು ಚೆನ್ನಾಗಿದೆ ನಿಮಗೆ. ಆಮೇಲೆ ನಿಮಗೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ನೀವೇನಾದರೂ ಮಾತಾಡಿದ್ರೆ ಅದು ಎಲ್ರಿಗೂ ಇಷ್ಟ ಆಗುತ್ತೆ, ಅದು ಜನಪ್ರಿಯವಾಗ್ತಕ್ಕಂಥದ್ದು. ಆ ಥರ ಒಳ್ಳೆಯ ವಾಗ್ಮಿ ನೀವು ಆಗಿರ್ತೀರ. ಸ್ವಲ್ಪ ಜೂನ್ 1ನೇ ತಾರೀಕು ನಂತರ ಗುರು ಧನಸ್ಥಾನದಿಂದ ಧೈರ್ಯ ಸ್ಥಾನಕ್ಕೆ ಹೊಟ್ಟೋಗ್ತಾನೆ. ಧೈರ್ಯ ಇರುತ್ತೆ ನಿಮಗೆ, ಕೆಲಸ ಮಾಡೋದ್ರಲ್ಲೆಲ್ಲ ಧೈರ್ಯ ಇರುತ್ತೆ. ಆದರೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮೊದಲಿಗಿಂತ ಕಡಿಮೆ ದುಡ್ಡು ಬರ್ತಕ್ಕಂಥದ್ದು. ಆದರೆ ನೀವು ನಿಮ್ಮ ಆತ್ಮವಿಶ್ವಾಸದಿಂದ ಮತ್ತೆ ಹೆಚ್ಚು ಹಣವನ್ನು ಗಳಿಸ್ತಕ್ಕಂಥದ್ದು. ಯಾಕೆಂದರೆ ಶನಿ ಏಕಾದಶ ಸ್ಥಾನದಲ್ಲೇ ಇದ್ದಾನೆ, ಹಾಗಾಗಿ ನಿಮಗೆ ಹಣವನ್ನು ಗಳಿಸ್ತಕ್ಕಂಥದ್ದು ನೀವು ಮುಂದುವರೆದು ಮಾಡ್ಕೊಳ್ಬಹುದು. ಆದರೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುತ್ತೆ, ಅದನ್ನು ನೀವು ಧ್ಯಾನ ಮಾಡಿ ಸರಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಿಮಗೆ ಅನಿಸ್ಬಿಡುತ್ತೆ ಏನಂತಂದರೆ ಈ ಲೌಕಿಕ ವಿಷಯಗಳೆಲ್ಲ ಯೂಸ್ಲೆಸ್, ಇದು ನಾವೇನಿದ್ರು ಪಾರಮಾರ್ಥಿಕ ಚಿಂತನೆ ಮಾಡಬೇಕು ಅನ್ನೋ ಒಂದು ಮನೋಭಾವ ನಿಮಗೆ ಬರ್ತಕ್ಕಂಥದ್ದು. ಮತ್ತು ನೀವು ತಾಯಿಯ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸ್ವಲ್ಪ ಅವರಿಗೆ ಹುಷಾರಿಲ್ಲ ಅಂದ ತಕ್ಷಣ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅವರನ್ನು ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥದ್ದು ಒಳ್ಳೆಯದು. ಈ ಒಂದು ವೃಷಭ ರಾಶಿಯವರು ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಇಷ್ಟು ಸಣ್ಣ ತೊಂದರೆಗಳು ಕೂಡ ಆಗೋದೇ ಇಲ್ಲ ಅಂತಲೇ ಹೇಳಬಲ್ಲೆ. ಆಮೇಲೆ ಪ್ರತಿ ಶುಕ್ರವಾರ ಅಮ್ಮನವರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಆಗಿರಬಹುದು ಅಥವಾ ಪಾರ್ವತಿ ದೇವಸ್ಥಾನ ಆಗಿರಬಹುದು, ಯಾವುದೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕನಕಾಂಬರ ಹೂವನ್ನ ದೇವಿಗೆ ಅರ್ಪಿಸಿ ಬರೋದರಿಂದ ನಿಮಗೆ ತುಂಬ ಶುಭ ಫಲಗಳು ಉಂಟಾಗುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಯಾವ್ಯಾವುದಪ್ಪ ಅಂತಂದರೆ ಕೃತ್ತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರ 1, 2ನೇ ಪಾದ ಬರ್ತಕ್ಕಂಥದ್ದು. ಕೃತ್ತಿಕಾ ನಕ್ಷತ್ರದವರು ಏನು ಮಾಡಬೇಕಾಗುತ್ತೆ ಅಂದರೆ ಸೂರ್ಯನ ಪ್ರತಿನಿತ್ಯ ಬೆಳಗಾಗೆದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಮಾಡೋದ್ರಿಂದ ವೃಷಭ ರಾಶಿಯ ಕೃತ್ತಿಕಾ ನಕ್ಷತ್ರದವರಿಗೆ ಬಹಳಷ್ಟು ಶುಭ ಫಲಗಳು ಕಂಡುಬರುತ್ತೆ. ಇನ್ನು ರೋಹಿಣಿ ನಕ್ಷತ್ರದವರು ಅಮ್ಮನವರ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಶುಭ ಫಲಗಳು ಉಂಟಾಗುತ್ತೆ. ಇನ್ನು ಮೃಗಶಿರ ನಕ್ಷತ್ರ ವೃಷಭ ರಾಶಿಯವರು 1 ಮತ್ತು 2ನೇ ಪಾದದವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಕಂಡು ಬರ್ತಕ್ಕಂಥದ್ದು, ಅರ್ಚನೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡೋದ್ರಿಂದ ನಿಮಗೆ ಉತ್ತಮವಾದ ಭವಿಷ್ಯ ಈ ವರ್ಷ ನೀವು ಕಾಣಬಹುದು. ಮಿಥುನ ರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಅನಸೂಯ ರಾಜೀವ್. ಮಿಥುನ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಅಂತಲೇ ಹೇಳ್ತೇನೆ. ಪೂರ್ವಾರ್ಧದಲ್ಲಿ ಅಂದರೆ ಜೂನ್ ಒಳಗಡೆ ಸ್ವಲ್ಪ ಕಷ್ಟಪಡಿ, ಆನಂತರ ನಿಮಗೆ ಸುಖದ ದಿನಗಳು ಬರ್ತಕ್ಕಂಥದ್ದು. ಯಾಕೆ ಅಂತಂದರೆ ನಿಮಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಜೂನ್ ಒಳಗಡೆ ನಾನು ಹೇಳ್ತಾ ಇರೋದು. ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಮತ್ತು
ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ವೈರತ್ವ, ಯಾಕೋ ನಿಮ್ಮ ಮಾತು ಅವ್ರಿಗೆ ಯಾರಿಗೂ ಇಷ್ಟನೇ ಆಗಲ್ಲ, ಸ್ವಲ್ಪ ಹಿಂದೆ ಹೊಟ್ಟೋಗ್ತಾರೆ, ನಿಮ್ಮನ್ನು ಬಿಟ್ಬಿಡ್ತಾರೆ. ಯಾಕೆ ಗೊತ್ತಾ, ನಿಮಗೆ ವೃತ್ತಿಯಲ್ಲೂ ಬದಲಾವಣೆ ಆಗ್ತಕ್ಕಂಥದ್ದು. ಯಾಕೆ ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ, ಈಗಿರೋ ಒಂದು ಕೆಲಸ ಏನಿದೆ ಅದರಲ್ಲಿ ತೊಂದರೆಗಳು ಶುರುವಾಗುತ್ತೆ, ಮತ್ತು ಏನೇನೋ ಸಮಸ್ಯೆಗಳು ಶುರುವಾಗುತ್ತೆ, ನೀವು ಕೆಲಸ ಬಿಟ್ಬಿಡ್ತೀರಾ. ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಕ್ಕಂತಹ ಒಂದು ಸಂದರ್ಭಗಳು ಜಾಸ್ತಿ ನಿಮಗೆ ಬರ್ತಕ್ಕಂಥದ್ದು ಆಗುತ್ತೆ. ಏನು ಕೆಲಸ ಮಾಡಿದ್ರೂ ನಿಮಗೆ, ಎಷ್ಟು ಹಣ ಖರ್ಚು ಮಾಡಿದ್ರೂ, ಏನು ಕೆಲಸ ಮಾಡಿದ್ರೂ ನಿಮಗೆ ಜಯ ಸಿಗೋದೇ ಇಲ್ಲ ಈ 5 ತಿಂಗಳುಗಳು. ಜೊತೆಗೆ ನೀವು ಮಾಡೋ ಕೆಲಸ ನೋಡ್ಕೊಂಡು ಮಾಡಿ, ಇಲ್ಲದೆ ನಿಮಗೆ ಅಪವಾದಗಳು ಬರ್ತಕ್ಕಂಥದ್ದು. ನೀವು ಮಾಡದೆ ಹೋದ್ರೂ ನೀವೇ ಮಾಡಿದ್ದು ಅನ್ನೋದು ಒಂದು ಬಂದ್ಬಿಡುತ್ತೆ, ಅಪವಾದ ಬರ್ತಕ್ಕಂಥದ್ದು ಆಗುತ್ತೆ. ಅದರಿಂದ ಹುಷಾರಾಗಿ ಪ್ರತಿಯೊಂದು ಕೆಲಸವನ್ನು ಹುಷಾರಾಗಿ ನೀವು ಪ್ರತಿಕ್ರಿಯಿಸಬೇಕಾಗುತ್ತೆ. ಅದೇ ವರ್ಷದ ಉತ್ತರಾರ್ಧ ಅಂದರೆ ಜೂನ್ 1 ಆದ ನಂತರ ನಿಮಗೆ ಗುರುಬಲ ಬರತಕ್ಕಂಥದ್ದು. ಕರ್ಕಾಟಕ ರಾಶಿಗೆ ಗುರು ಯಾವಾಗ ಪ್ರವೇಶ ಮಾಡ್ತಾನೋ ಆಗ ನಿಮಗೆ ಧನಕ್ಕೆ, ಹಣಕ್ಕಾಗಲಿ, ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಸುಖಗಳು ಉಂಟಾಗ್ತಕ್ಕಂಥದ್ದು. ಹಣಕಾಸಿನ ಹರಿವು ಚೆನ್ನಾಗಿ ಆಗುತ್ತೆ. ನೋಡಿ, ಯಾರಿಗೆ ಮದುವೆ ಆಗಿರಲ್ಲ ಅವ್ರಿಗೆ ಮದುವೆ ಆಗುತ್ತೆ, ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅವರಿಗೆ ಸಂತಾನ ಉಂಟಾಗ್ತಕ್ಕಂಥದ್ದು. ಇಷ್ಟು ದಿವಸ ಏನು ಕಷ್ಟಪಟ್ಟಿರ್ತೀರಾ ಅದೆಲ್ಲ ನಿಮಗೆ ಪರಿಹಾರ ಆಗಿ ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ ನಿಮ್ಮಲ್ಲಿ. ಮತ್ತು ನಿಮ್ಮ ಸಂಪೂರ್ಣವಾದ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಒಂದು ಸಮಯ ಅಂತಲೇ ಹೇಳಬಹುದು. ಆಮೇಲೆ ಇನ್ನೊಂದು ನಿಮಗೆ ಹೇಳಬೇಕಂತಂದರೆ, ನೀವು ಚೆನ್ನಾಗಾಗ್ಬಿಡ್ತೀರಲ್ಲ, ಆಗ ಏನಾಗುತ್ತೆ, ಸ್ವಲ್ಪ ಮಾಟ ಮಂತ್ರ ಅಥವಾ ದುಷ್ಟಶಕ್ತಿಗಳ ಒಂದು ಪ್ರಯೋಗ ಉಂಟಾಗ್ತಕ್ಕಂಥದ್ದು. ನಿಮ್ಮ ಯಾರಾದರೂ ಹಿತಶತ್ರುಗಳು ಮಾಡಿಬಿಡ್ತಾರೆ ನಿಮಗೆ, ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ, ಯಾರನ್ನು ಹೆಚ್ಚಿಗೆ ನಂಬಲಿಕ್ಕೆ ಹೋಗಬೇಡಿ. ಆಮೇಲೆ ನೀವು ಪೂಜೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದು ಯಾವ ಥರ ಪೂಜೆ ಮಾಡ್ತೀರಾ ಗೊತ್ತಾ, ನಂಗೆ ಅದು ಬೇಕು ಇದು ಬೇಕು ಅಂತ ಭಗವಂತನ ಕೇಳ್ಕೊಳ್ಳೋದು, ನಂಗೆಲ್ಲ ಒಳ್ಳೇದು ಮಾಡಪ್ಪ ಆ ಥರ ಕೇಳ್ಕೊಂಡು ಪೂಜೆ ಮಾಡ್ತೀರಾ. ಆದರೆ ಆತ್ಮೋನ್ನತಿಗಾಗಿ ನೀವು ಮಾಡೋದಿಲ್ಲ. ಏನು ಆತ್ಮೋನ್ನತಿಗಾಗಿ ಪೂಜೆ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಫಲಗಳು ಸಿಗುತ್ತೆ. ಯಾಕೆಂತಂದರೆ ಎಲ್ಲ ಭಗವಂತನೇ ನೋಡ್ಕೊಂಡ್ಬಿಡ್ತಾನೆ, ನೀವು ಪೂಜೆ ಮಾಡಿದ ಫಲ ಬಿಟ್ಬಿಟ್ರೆ ಆವಾಗ ನಿಮ್ಗೆ ಇನ್ನೂ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು. ಮತ್ತು ತೀರ್ಥಯಾತ್ರೆಗೆ ಹೋಗಿ ಬರ್ತೀರಾ ಈ ವರ್ಷ, ಯಾವ್ದಾರ ಒಂದು ದೊಡ್ಡ ತೀರ್ಥಯಾತ್ರೆಗೆ ಹೋಗಿ ಬರ್ತೀರಾ. ಈ ಒಂದು ಮಿಥುನ ರಾಶಿಗೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಇಲ್ಲ ಶ್ರವಣ ಮಾಡ್ತಾ ಇರಿ, ಕ್ಯಾಸೆಟಲ್ಲಿ ಹಾಕ್ಕೊಂಡು ಕೇಳಿಸ್ಕೊತಾ ಇದ್ರೂ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು, ನಿಮ್ಗೇನು ನಂಗೆ ಬರಲ್ಲಪ್ಪ ಯಾವುದು ಸಹಸ್ರನಾಮ ಹೇಳ್ಕೊಳಕ್ಕಾಗಲಿಲ್ಲ ಅಂತಂದರೆ, ನೀವೆಲ್ಲೆಲ್ಲಿ ಇರ್ತೀರೋ ಅಲ್ಲಲ್ಲಿ ಹಸಿರನ್ನು ಕಾಣುವಂಥದ್ದು. ಈಗ ಅಡುಗೆ ಮಾಡ್ತಾಯಿದ್ರೆ ಅಡುಗೆ ಮನೆಯಲ್ಲೇ ಯಾವುದೋ ಒಂದು ಪ್ಲ್ಯಾಂಟ್ ಇಟ್ಕೊಂಡಿರಿ, ಅಥವಾ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಆ ಟೇಬಲ್ ಮೇಲೆ ಒಂದು ಗಿಡವನ್ನು ಇಟ್ಕೊಂಡಿರಿ, ಅಥವಾ ಇನ್ನೆಲ್ಲೋ ಇದ್ದೀರಾ ವರ್ಕ್ ಮಾಡ್ತಾ ಇರ್ತೀರಾ ಅಂತಂದರೆ ಹಸಿರು ಬಣ್ಣದ ಯಾವುದಾರ ವಸ್ತುವನ್ನು ಆಗಾಗ್ಗೆ ನೋಡ್ತಾ ಇರೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಉಂಟಾಗುತ್ತೆ. ಇನ್ನು ಮಿಥುನ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಯಾವ್ಯಾವುದಪ್ಪ ಅಂತಂದರೆ, ಮೃಗಶಿರ 3ನೇ ಪಾದ, ಮೃಗಶಿರ 4ನೇ ಪಾದ, ಆರಿದ್ರ ನಕ್ಷತ್ರ 1, 2, 3, 4, ಪುನರ್ವಸು ನಕ್ಷತ್ರ 1ನೇ ಪಾದ, 2ನೇ ಪಾದ ಹಾಗೂ 3ನೇ ಪಾದ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಮೃಗಶಿರ ನಕ್ಷತ್ರ ವೃಷಭ ರಾಶಿಯವರಿಗೆ ನಾನೊಂದು ಫಲ ಹೇಳಿದ್ದೆ, ಆದರೆ ಇಲ್ಲಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರು ಮೃಗಶಿರ ನಕ್ಷತ್ರದವರು ನಾಗಪ್ಪನ ಅಂದರೆ ಹಾವಿಗೆ ಹಾಲು ಎರ್ಕೊಂಡು ಬರ್ತಕ್ಕಂಥದ್ದು, ಮಂಗಳವಾರ ಹೋಗಿ ಅಥವಾ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡ್ತಾ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು ಆರಿದ್ರ ನಕ್ಷತ್ರದವರು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲದೆ ಹೋದರೆ ಪ್ರತಿನಿತ್ಯ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಹೇಳ್ತಾ ಇದ್ದರೆ ತುಂಬಾ ಒಳ್ಳೆಯದು ನಿಮಗೆ ಆರಿದ್ರ ನಕ್ಷತ್ರದವ್ರಿಗೆ. ಮತ್ತು ಪುನರ್ವಸು ನಕ್ಷತ್ರದವರು ನಿಮ್ಮ ನೆಚ್ಚಿನ ಗುರುವನ್ನು ಸಾಯಿಬಾಬಾ ಆಗಿರಬಹುದು, ಶಂಕರಾಚಾರ್ಯರಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಅಥವಾ ನಿಮ್ಮ ಯಾವುದೇ ಪ್ರೀತಿಯ ಗುರುಗಳಿಗೆ ನೀವು ಪೂಜೆ ಮಾಡೋದ್ರಿಂದ ಅಥವಾ ಅವರಿಗೆ ಸೇವೆ ಮಾಡೋದ್ರಿಂದ ಅಥವಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಏನಾದರೂ ಕಾಣಿಕೆ ಅಥವಾ ಹಣ್ಣನ್ನು ಸಮರ್ಪಣೆ ಮಾಡಬರೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಾ. ಕಟಕ ರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಕಟಕ ರಾಶಿಯವರೇ, ನಿಮಗೆ ಈ ವರ್ಷ ಸ್ವಲ್ಪ ಕೆಲವು ಎಚ್ಚರಿಕೆಯನ್ನು ನಾನು ತಿಳಿಸ್ಕೊಡ್ತೇನೆ. ಯಾಕೆ ಅಂತಂದರೆ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೇರ್ಫುಲ್ಲಾಗಿರಬೇಕು ಅನ್ನೋದು ಒಂದು ಸಂದೇಶ. ಯಾಕೆ ಅಂತಂದರೆ ನೋಡಿ, ನಿಮಗೆ ಹಣ ಬರುತ್ತೆ, ಆದರೆ ತುಂಬ ಖರ್ಚು ಜಾಸ್ತಿ ಆಗುತ್ತೆ. ಆದ್ದರಿಂದ ಅದನ್ನು ನೀವು ಹೇಗೆ ಅದನ್ನು
ಉಪಯೋಗಿಸ್ಕೊಳ್ಬೇಕು, ಎಷ್ಟು ಮಿನಿಮೈಸ್ ಮಾಡಬೇಕು ಖರ್ಚನ್ನು ಅನ್ನೋದನ್ನು ನೀವು ಮೊದಲು ಈ ವರ್ಷ ಸ್ವಲ್ಪ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಕುಟುಂಬದಿಂದ ನೀವು ಕೆಲಸದ ಮೇಲೆ ಹೊರಗಡೆ ಹೋಗಬೇಕಾಗಿ ಬರ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಆಗಾಗಲೇ ಟೂರ್ ಮೇಲೆ ಹೊರಗಡೆ ಹೋಗ್ತಕ್ಕಂಥದ್ದು, ಆದಷ್ಟು ಕುಟುಂಬದಿಂದ ದೂರ ಇರ್ತೀರಾ. ಹಾಗಂತ ನೀವು ಎಷ್ಟು ಪ್ರಯಾಣ ಮಾಡ್ತೀರೋ ಅದು ನಿಮಗೆ ಲಾಭವನ್ನು ತಂದು ಕೊಡೋದಿಲ್ಲ, ಅದು ನಿಮಗೆ ಕಿರಿಕಿರಿ ಅನಿಸ್ತಾ ಇರುತ್ತೆ, ಸಮಸ್ಯೆಗಳಾಗ್ತಾ ಇರ್ತಕ್ಕಂಥ, ತುಂಬ ಖರ್ಚು ಜಾಸ್ತಿ ಆಗುತ್ತೆ. ಜಾಸ್ತಿ ಪ್ರಯಾಣ ಮಾಡೋದ್ರಿಂದ ಆರೋಗ್ಯದಲ್ಲೂ ಕೂಡ ಏರ್ಪೇರಾಗ್ತಕ್ಕಂಥದ್ದು. ನಾನು ಒಳ್ಳೆಯವನು, ನಾನು ಪ್ರಾಮಾಣಿಕ ಅಂತ ಎಷ್ಟೇ ಬಿಂಬಿಸ್ಲಿಕ್ಕೆ ಹೋದರೂ ಕೂಡ ಫೇಲ್ ಆಗಿಬಿಡ್ತೀರ, ನಂಬೋದೇ ಇಲ್ಲ ಜನ. ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾ ಇರಿ. ಯಾರು ಏನು ಹೇಳಿದ್ರೂ ಪರವಾಗಿಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇರಿ, ಮುಂದೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಮತ್ತು ಇನ್ನೊಂದು ನಿಮಗೆ ಎಚ್ಚರಿಕೆ ಏನಪ್ಪ ನಾನು ಹೇಳ್ಕೊಡ್ತೇನೆ ನಿಮಗೆ ಅಂತಂದರೆ, ಯಾವುದಾದ್ರೂ ಒಂದು ಕೆಲಸ ಅಕ್ರಮವಾಗಿರ್ತಕ್ಕಂಥದ್ದು ಅಂತ ಅನ್ನಿಸ್ದ ತಕ್ಷಣ ಕೈ ಬಿಟ್ಬಿಡಿ, ಆ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಏನಾಗುತ್ತೆ ಪರವಾಗಿಲ್ಲ, ನನಗೆ ಗೊತ್ತಿರೋರಲ್ವಾ ಅಂತ ಏನೋ ಕೆಲಸ ಮಾಡಿಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀರ. ಅದಕ್ಕೋಸ್ಕರ ಅಂಥ ಕೆಲಸಗಳು ನಿಮಗೆ ಡೌಟ್ ಬರ್ತಿದ್ದ ಹಾಗೇ ಬಿಟ್ಬಿಡಿ. ಯಾಕೆ ಮತ್ತು ಇನ್ನೊಂದೇನು ಗೊತ್ತಾ, ನಿಮಗೆ ಎಲ್ಲರೂ ನೀನೇನಪ್ಪ ಬಿಡು ಅಂಥೇಳಿ ಕೆಲಸ ಮಾಡೋಕ್ಕೆ ಹುರಿದುಂಬಿಸ್ಬಿಡ್ತಾರೆ ನಿಮ್ಮನ್ನು. ಆದರೆ ನೀವು ಕೆಳಗೆ ಬಿದ್ದ ಮೇಲೆ ನಿಮ್ಗೆ ಯಾರೂ ಫ್ರೆಂಡ್ಸ್ ಆಗೋದಿಲ್ಲ ನೋಡಿ, ಪಿಂಚುಚ್ಚೋರೆ ಜಾಸ್ತಿ ನಿಮಗೆ. ಇದು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ವರ್ಷದ ಒಂದು ಏನು ಗ್ರಹ ಫಲಗಳು ನಿಮಗೆ ಇದೇ ರೀತಿಯನ್ನು ಸೂಚಿಸ್ತಾ ಇದೆ. ಮತ್ತು ಸ್ನೇಹಿತರೇ ಆಗಿರಲಿ, ಸಹೋದರರೇ ಆಗಲಿ, ನಿಮಗೆ ತೊಂದರೆನೇ ಕೊಡ್ತಾರೆ ಹೊರತು ನಿಮಗೆ ಸುಮ್ಮನೆ ಮಾತಾಡಬೇಕಾದ್ರೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ಮೇಲ್ನೋಟಕ್ಕೆ, ಆದರೆ ನಿಮ್ಮ ಏಳಿಗೆಯನ್ನು ಅವ್ರು ಸಹಿಸೋದೇ ಇಲ್ಲ. ಆದಾಯನೂ ಕೂಡ ನಿಮಗೆ ಮೊದಲಿನಷ್ಟು ಆದಾಯ ಈ ವರ್ಷ ಬರ್ತಕ್ಕಂಥದ್ದು ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ವರ್ಷದ ಕಡೆಯಲ್ಲಿ ನಿಮಗೆ ಒಳ್ಳೆಯ ಒಂದು ಭವಿಷ್ಯ ಇದೆ ನಿಮಗೆ. ಇನ್ನು ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಗಮನೀಯವಾಗಿ ಒಂದು ಸ್ವಲ್ಪ ತೊಂದರೆಗಳು ಕಂಡುಬರ್ತಕ್ಕಂಥದ್ದು ಕಾಣಿಸುತ್ತೆ. ಜೊತೆಗೆ ಹಿರಿಯರ ಜೊತೆ ನಿಮ್ಮ ತಂದೆ ಹತ್ರ ಆಗಿರಬಹುದು, ನಿಮ್ಮ ತಾಯಿ ಹತ್ರ ಆಗಿರಬಹುದು, ಅಥವಾ ನಿಮ್ಮ ಗುರು ಹಿರಿಯರ ಹತ್ರ ಯಾರ ಹತ್ರನೇ ಆಗಿದ್ರೂ ಕೂಡ ವಾದ ಮಾಡಬೇಡಿ, ವಾದ ವಿವಾದಕ್ಕೆ ಸಿಕ್ಕಾಕೊಳ್ಬೇಡಿ, ತೊಂದರೆ ಆಗುತ್ತೆ ಅನ್ನೋದು ಮರಿಬೇಡಿ. ಮತ್ತು ಹೊರದೇಶ ಪ್ರಯಾಣ ಮಾಡ್ತಕ್ಕಂಥ ಇದೊಂದು ನಿಮಗೆ ತುಂಬ ಒಳ್ಳೆಯ ಒಂದು ವಿಷಯ ನಿಮ್ಗೆ ಹೇಳಬೇಕು ಅಂತಂದರೆ, ಫಾರಿನ್ಗೆ ಹೋಗುವಂತಹ ಚಾನ್ಸಸ್ ತುಂಬ ನಿಮಗೆ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ವಿಲ್ ಮಾಡಿರ್ತಾರೆ ನಿಮ್ಮ ಪೇರೆಂಟ್ಸ್, ಯಾರು ನಿಮಗೆ ವಿಲ್ ಮಾಡಿರ್ತಾರೆ, ಅಥವಾ ನಿಮ್ಮ ತಾತನೋ ನಿಮ್ಮ ಅಪ್ಪನೋ ಯಾರಾದರೂ ನಿಮಗೆ ವಿಲ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಹಣ ನಿಮಗೆ ಬರುತ್ತೆ, ಅದರಿಂದ ನಾನು ಏನೋ ಒಂದು ಇನ್ವೆಸ್ಟ್ ಅವೆಲ್ಲ ಅಂದ್ಕೊಳ್ಬೇಡಿ. ಆ ಹಣ ನಿಮಗೆ ಬರದೇ ಇದ್ದಂಗೆ ತಡೆಯೋಕ್ಕೆ ಇನ್ನೊಬ್ಬರಲ್ಲಿ ಹುಟ್ಟಾಕೊಂಡ್ಬಿಟ್ಟಿರ್ತಾರೆ, ನಿಮಗದು ನಿಮ್ಮ ಕೆಳಗೆ ನಿಮಗೆ ಸೇರಬಾರ್ದು ಕೈಗೆ, ಹಾಗಾಗ್ಬಿಡತ್ತೆ. ಅದಕ್ಕೆ ಆ ಆಸೆನೂ ನೀವು ಇಟ್ಕೊಳ್ಳೋಕ್ಕೆ ಈ ವರ್ಷ ಹೋಗಬೇಡಿ. ಯಾಕೆಂದರೆ ಅವ್ರು ಮೂಗು ತೋರಿಸ್ಬಿಟ್ಟು ಮಧ್ಯದಲ್ಲಿ ಅದು ನಿಮಗೆ ಬರದೇ ಇದ್ದಂಗೆ ಮಾಡಾಕ್ಬಿಡ್ತಾರೆ, ನಿಮ್ಮ ಹಿತಶತ್ರುಗಳೇ ಆ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಸದಾ ದಿನ ನೀವು ದೇವ್ರ ಪೂಜೆ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ, ಎಷ್ಟು ನಿಮಗೆ ಗ್ರಹಗಳ ಒಂದು ಏನು ಪ್ರಭಾವ ಇದೆ ಅಂತಂದರೆ, ನೆಗೆಟಿವ್ ಎನರ್ಜೀಸ್ ತುಂಬ ನಿಮಗೆ ಅಟ್ಯಾಕ್ ಆಗೋದು ತುಂಬ ಜಾಸ್ತಿ ಇದೆ. ಹಾಗಾಗಿ ನೀವು ದೇವರನ್ನು ಸದಾ ಧ್ಯಾನ ಮಾಡಿಕೊಂಡೇ ಕೆಲಸಕ್ಕೆ ಹೋಗಿ, ಹಾಗೇ ಹೋಗ್ಬೇಡಿ, ಏನಾಗುತ್ತೆ ಅಂತ ಹೋಗಬೇಡಿ, ಆಮೇಲೆ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನೆಗೆಟಿವ್ ಎನರ್ಜಿ, ಅದಕ್ಕೆ ನೋಡಿ ನಾವು ಗಂಟೆ ಬಾರಿಸ್ಬೇಕಾದ್ರೂ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಮ್ ಅಂತ ಹೇಳ್ತೀವಿ. ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಲಿ, ಪಾಸಿಟಿವ್ ಎನರ್ಜಿ ಮಾತ್ರ ಮನೆಗೆ ಬರಲಿ ಅಂತ. ಹಾಗಾಗಿ ಭಗವಂತನಿಗೆ 1 ಗಂಟೆ ಬಾರಿಸಿ ಅವನಿಗೊಂದು ಪೂಜೆ ಮಾಡಿ ಸಣ್ಣದಾಗಿ ಮಾಡಿ ನೀವು ಹೊರಗಡೆ ಹೋಗಬೇಕಾಗಿ ಬರುತ್ತೆ. ವ್ಯಾಪಾರ ಮಾಡಬೇಕಾದ್ರೂ ಅಷ್ಟೇ, ದೊಡ್ಡ ದೊಡ್ಡ ಬಿಸ್ನೆಸ್ಸಿಗೆ ಕೈ ಹಾಕಬೇಡಿ, ಎಚ್ಚರ ಇರಲಿ, ನಿಮಗೆ ಲಾಸ್ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಏನು ಮಾಡ್ತಿರ್ತೀರೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಹೊರತು ಹೊಸ ಕೆಲಸಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ. ನೀವು ಪ್ರತಿನಿತ್ಯ ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ಮತ್ತು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದಷ್ಟು ಇನ್ನೊಂದು, ನಿಮ್ಗೆ ಇವೆಲ್ಲ ನನಗೆ ಏನು ಮಾಡೋಕ್ಕಾಗಲ್ಲಪ್ಪ, ನನಗೆ ಸ್ತೋತ್ರಗಳು ಹೇಳಲಿಕ್ಕೆ ಬರೋದಿಲ್ಲ ಅಂತಂದರೆ, ಬೆಳ್ಳಿ ಕಾಯಿನ್ ಇರುತ್ತೆ ನೋಡಿ, ಸಿಗುತ್ತಲ್ಲ ಬೆಳ್ಳಿ ಕಾಯಿನು, ಅದನ್ನು ನಿಮ್ಮ ಜೋಬಲ್ಲಿ ಇಟ್ಕೊಂಬಿಟ್ಟಿರಿ. ಸದಾ ನಿಮ್ಮ ಜೋಬ್ನಲ್ಲಿ ಒಂದು ಬೆಳ್ಳಿ ಕಾಯಿನ್ ಇಟ್ಕೊಂಬಿಟ್ಟಿರಿ. ಎಲ್ಲಿ ಹೊರಗಡೆ ಹೋಗಬೇಕಾದ್ರೆ ಯಾವಾಗಲೂ ನಿಮ್ಮ ಜೊತೆ ಇದ್ದರೆ ನಿಮಗದು ನಿಮ್ಮ ಅದೃಷ್ಟವನ್ನು ಖುಲಾಯಿಸಲಿಕ್ಕೆ ಇದು ಒಂದು ಒಳ್ಳೆಯ ಮಾರ್ಗ ಅಂತ ಹೇಳಬಹುದು. ಇನ್ನು ಕಟಕ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಯಾವುದಪ್ಪ ಅಂತಂದರೆ, ಪುನರ್ವಸು 4ನೇ ಪಾದ, ಪುಷ್ಯ 4 ಪಾದಗಳು, ಆಶ್ಲೇಷ 4 ಪಾದಗಳು ಈ ರಾಶಿಗೆ ಬರ್ತಕ್ಕಂಥದ್ದು. ಪುನರ್ವಸು 4ನೇ ಪಾದದಲ್ಲಿ ಜನಿಸಿರ್ತಕ್ಕಂಥವ್ರು ಅಂದರೆ ಕರ್ಕಾಟಕ ರಾಶಿಯಲ್ಲಿ, ಪುನರ್ವಸು ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಆ ರಾಮದೇವರನ್ನು ಆರಾಧನೆ ಮಾಡಬೇಕು. ಪ್ರತಿ ಶನಿವಾರ ರಾಮನ ದೇವಸ್ಥಾನಕ್ಕೆ ಹೋಗಿ
ನಮಸ್ಕಾರ ಮಾಡ್ಕೊಂಡು ಬರ್ತಾಯಿರಿ. ಅಥವಾ ಶ್ರೀರಾಮ್ ಜೈ ಜೈ ರಾಮ್ ಅನ್ನೋದನ್ನು ದಿನಾ ಹೇಳ್ತಾ ಇರಿ. ನಿಮ್ಗೆ ಖಂಡಿತವಾಗ್ಲೂ ನಾ ಈಗ ಏನೇನು ಹೇಳಿದ್ನೋ ಮೇಲಿನ ಅಶುಭ ಫಲಗಳು ಯಾವುದೂ ನಿಮಗೆ ತಗಲೋದಿಲ್ಲ. ಇನ್ನು ಪುಷ್ಯ ನಕ್ಷತ್ರದವರು ಆಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ಹೋಗಿ ಅವನ್ನ ಕಂಡು ಬನ್ನಿ, ವೀಳ್ಯದೆಲೆ ಹಾರವನ್ನು ಹಾಕಿಸ್ಕೊಂಡು ಬನ್ನಿ. ಅಥವಾ ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡಿ ನವಗ್ರಹಗಳ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು ಒಳ್ಳೆಯದು. ಹನುಮಾನ್ ಚಾಲೀಸ ಬರೋರು ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಹೇಳ್ಕೊಳ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದವರು ನಾಗಪ್ಪನಿಗೆ ಪ್ರತಿ ಮಂಗಳವಾರ ನಾಗಪ್ಪನಿಗೆ ದರ್ಶನ ಮಾಡಿಕೊಂಡು ಅವನಿಗೆ ಹಾಲು ಹಾಕ್ಬಿಟ್ಟು ಬನ್ನಿ. ಆಗಲಿಲ್ಲ ಅಂದರೆ ನಾಗದೇವರಿಗೆ ಆಗಾಗಲೇ ಹೋಗಿ ಕಂಡು ಬರ್ತಾಯಿರಿ, ಪೂಜೆ ಮಾಡಿಸ್ಕೊಂಡು ಬರ್ತಾಯಿರಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿರಿ, ಒಳ್ಳೆಯದಾಗತ್ತೆ. ಧನ್ಯವಾದಗಳು.